ಪಟ್ಟಣದಲ್ಲಿ ಮಹಮ್ಮದ್ ಪೈಗಂಬರ್ ಅವರ ಜಯಂತಿ ಆಚರಣೆ. ತಾಳಿಕೋಟಿ ಪಟ್ಟಣದಲ್ಲಿ ಮಿಲಾದುನ್ ನಬಿ ಯಂಗ್ ಕಮಿಟಿ ವತಿಯಿಂದ ಮಹಮ್ಮದ್ ಪೈಗಂಬರ್ ಅವರ ಜಯಂತಿಯನ್ನು ಶುಕ್ರವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಪಟ್ಟಣದ ಸರ್ವ ಸಮಾಜದ ಬಾಂಧವರಿಗೆ ದೂದ ಖುರ್ಮಾ ಸಿಹಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಳಿಕೋಟಿ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐಗಳಾದ ಶ್ರೀ ಆರ್.ಎಸ್. ಭಂಗಿಯವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಈ ಜಗತ್ತಿಗೆ ಬಂದ ಎಲ್ಲ ದಾರ್ಶನಿಕರು, ಮಹಾತ್ಮರು, ಪೈಗಂಬರರು ನಮಗೆ ಜೀವನದ ಉದ್ದೇಶ ತಿಳಿಸಿಕೊಟ್ಟಿದ್ದಾರೆ. ಅವಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವ ಅಗತ್ಯವಿದೆ. ಇಂತಹ ಸರಳ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಾನು ಕಮಿಟಿಯವರಿಗೆ ಅಭಿನಂದಿಸುತ್ತೇನೆ ಎಂದರು. ಅಂಜುಮನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ರಜಾಕ್ ಮನುಗುಳಿ ಮಾತನಾಡಿ, ಕೇವಲ ಪ್ರವಾದಿಗಳ ಜಯಂತಿ ಆಚರಣೆ ಮಾಡಿದರೆ ಸಾಲದು, ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುವ ಅಗತ್ಯವಿದೆ ಎಂದರು. ಕಮಿಟಿಯ ಮುಖಂಡ ನದೀಮಾ ಕಡು ಮಾತನಾಡಿ, ಕಳೆದ 12 ವರ್ಷಗಳಿಂದ ನಮ್ಮ ಕಮಿಟಿಯು ಜಯಂತಿಯನ್ನು ಆಚರಿಸುತ್ತಾ ಬಂದಿದೆ. ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದು ಎಂಬ ಭಾವನೆಯೊಂದಿಗೆ ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ನಮ್ಮ ಕಮಿಟಿಯ ಮೂಲಕ ಈಗಾಗಲೇ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಲಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಂದರು. ಕಾರ್ಯಕ್ರಮದಲ್ಲಿ ಬಲವಂತ ಸಜ್ಜನ, ಬಸೀರಾ ಇಕ್ಕೇಲಿ, ಪೀರ್ ಮೊಹಮ್ಮದ್ ಗಾಜಿ, ಆರಿಫ್ ಕೆಂಭಾವಿ, ಮೆಹಬೂಬಾ ಕೆಂಭಾವಿ, ನಜೀಬಾ ಕಡು, ಸದ್ದಾಂ ನೈಕೋಡಿ, ಅಲ್ತಾಫ್ ಹವೇಲಿ ಹುಸೇನ್ ಆನೇಸೂರ್, ಎಚ್ಆರ್ ಕಟಗಿ ಹಾಗೂ ಕಮಿಟಿಯ ಸದಸ್ಯರು ಇದ್ದರು. ವರದಿ ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ. ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದರಂತೆ ವೇದಿಕೆ ಮೇಲೆ ಹಾಚಿದಂಥ ಎಲ್ಲ ಹಿರಿಯರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪೂಜ್ಯ ಹಿರಿಯರೇ ಹಾಗೂ ನನ್ನ ಸಹೋದರ ಮಿತ್ರರೇ, ಇಂದು ನಾವು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನು ಎಲ್ಲರೂ ದೇಶಾದ್ಯಂತ ವಿಶ್ವಾದ್ಯಂತ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆ ಪ್ರಯುಕ್ತ ನಾವು ಸಹ ಇಲ್ಲಿ ತಾಳಿಕೋಟೆಗೆ ದಿವಸ ಹಮ್ಮಿಕೊಂಡಿದ್ದಾರೆ ನಮ್ಮ ಕಮಿಟಿಯವರು. ಅವರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಾಗಿ ನಾವು ಇತ್ತಿತ್ತಲಾಗಿ ನಮ್ಮ ಯುವ ಶಕ್ತಿ ಅಧೋಗತಿಯ ಸ್ಥಿತಿಯಲ್ಲಿ ಹೋಗ್ತಾ ಇದ್ದೇವೆ. ಅಂದ್ರೆ ಒಂದು ಈ ಮೊಬೈಲು ಹಲವಾರು ದುಶ್ಚಟಗಳಿಂದ ಬಹಳ ತಮ್ಮದೇ ಆದಂತ ಒಂದು ಜೀವನನ ಕಳ್ಕೊಳಕತ್ತಾರೆ. ಅದಕ್ಕೆ ನೀವೆಲ್ಲ ಪಾಲಕರಾದಂಥವ್ರು ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಿ ಅವ್ರಿಗೆ ಒಳ್ಳೆ ರೀತಿಯಾದಂಥ ಒಂದು ಶಿಕ್ಷಣ ಕೊಡುವಂತ ಒಂದು ಅವಶ್ಯಕತೆ ಈಗಿನ ದಿನಮಾನಗಳಲ್ಲಿ ಐತಿ. ಪೈಗಂಬರ್ ಅವರ ಮಹಾನ್ ದಾರ್ಶನಿಕರು, ತಾತ್ವಿಕರು ಅವರಂತ ಹಾಕಿಕೊಟ್ಟಂತ ಒಂದು ಏನು ತತ್ವ ಸಿದ್ಧಾಂತಗಳು ಏನದವಲ್ಲ, ಆ ತತ್ವ ಸಿದ್ಧಾಂತದೊಳಗೆ ನಾವು ನೀವೆಲ್ಲರೂ ಸೇರಿ ನಡೆಯೋಣ. ಅವ್ರ ಹಾಕಿಕೊಟ್ಟಂತ ಮಾರ್ಗದೊಳಗೆ ನಡೆದು ನಾವು ಯಶಸ್ವಿಯತ್ತ ಸಾಗಿ ನಮ್ಮ ಮನೆತನಗಳನ್ನ ಹಾಗೂ ನಮ್ಮ ಊರುಗಳನ್ನ, ನಮ್ಮ ದೇಶವನ್ನ ನಾವು ಉಜ್ವಲಗೊಳಿಸೋಣ ಅಂತೇಳಿ ಈ ಸಭೆಯ ಮೂಲಕ ತಮ್ಮಲ್ಲಿ ವಿನಂತಿಸಿ ನನಗ ಇಲ್ಲಿ ये जलसा, ये प्रोग्राम मनाया जा रहा है, ये तालीकोट में ही नहीं बल्कि कर्नाटक में नहीं, इंडिया लेवल में भी नहीं, पूरे दुनिया के लेवल में आज का दिन ये दिन मनाया जा रहा है। ये ईद मिलाद की वजह क्या है, हमें क्यों इसको मनाएंगे, इसकी क्या वजह हो सकती है। वैसे तो सऊदी अरब में रसूल सल्लल्लाहु अलैहि वसल्लम पैदा हुए मक्का में और मदीने में उन्होंने वफात पाए। आज का दिन पूरे दुनिया के लोग भी अगर वहां रहकर ये मना भी सकते थे, लेकिन इसका कोई बहुत सारे वजूहात हैं। ये जुलूस के शक्ल में हो या झंडे परपरियां लगाने से, ऐसे से कोई जुलूस का कोई इसका मकसद नहीं है। मकसद यह है कि आज का दिन बहुत जगह कुरान की तिलावत करके रसूल सल्लल्लाहु अलैहि वसल्लम को दुरूद शरीफ भेजना भी एक सुन्नत है। और वैसे ही आज बर्थडे बोलते हैं, इसे बर्थडे, हमारे घरों में किसी का एक बर्थडे है तो कोई हमारा पोतरा हो या नवासा हो, में जाकर हमें कुछ ना कुछ उसे दे सकते हैं। ये उसका एक निजाम है। आज मैं हमारे भाइयों से मैं पूछना चाहता हूं कि रसूल सल्लल्लाहु अलैहि वसल्लम की आज एक दिन मना रहे हैं, हमें रसूल सल्लल्लाहु अलैहि वसल्लम को क्या देना चाहते हैं, हमें क्या लाए हैं कि रसूल सल्लल्लाहु अलैहि वसल्लम को हमें दें। रसूल सल्लल्लाहु अलैहि वसल्लम आखिरी तक अपनी उम्मत के लिए, और नमाज मेरी आंखों की ठंडी का है,
आज हमारे रसूल सल्लल्लाहु अलैहि वसल्लम की नमाज आंखों की ठंडी का है। मैं ये चाहता हूं कि नमाज के 5 वक्त की नमाज की, और हमारे रसूल ये इस मौके पर हमारे रसूल सल्लल्लाहु अलैहि वसल्लम को अगर हमें तोहफा देना है तो 5 वक्त की नमाज देना है बोल के मैं इस प्रोग्राम में क्या है मैं खुले दिल से मैं बोलता हूं। तो आज के हमें नौजवान मस्जिद के लिए जान लुटाना चाहते हैं, मिटना चाहते हैं, मरना चाहते हैं, लेकिन मस्जिद के अंदर सजदा करना हमें नहीं चाहते। ये हमारी नादानी समझे या हमारी बेवकूफी समझे या हमारी गलतियां समझे या हमारी बेहुरमती समझे। तो इसी मौके पर बहुत सारे आज का दिन टीवियों में देख सकते हैं तुम्हें कि पड़ोसी गांव में भी सिंदगी हो, इंडी हो, मुतेबैर हो, बीजापुर हो, सब जगह आज की टीवी में देखो, पूरे दुनिया में भी कई कई जगह में रसूल का अभी बहुत सारे क्या है मिठाई बांटते हैं और मरीजों को क्या है फल फ्रूट बांटते हैं। और गरीब मकसद क्या है, गरीबों का रसूल सल्लल्लाहु अलैहि वसल्लम क्या करते थे, गरीबों को साथ देना, जो भूखा है खिलाते थे। ऐसे नियत पे क्या है हमें रसूल सल्लल्लाहु अलैहि वसल्लम की ये जो आज जो हमें जमी, कम से कम हमें छोटे छोटे क्या अखलाक है वो अखलाक पे चलने की मुझे और हम सबको क्या है ये तौफीक अता फरमाए। आमीन व आमीन। इन बातों से मैं 4 बातें खत्म करता हूँ। अस्सलाम वालेकुम। ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ನಮ್ಮ ಅಹ್ಲೆ ಸುನ್ನತ್ ಜಮಾತ್ ವತಿಯಿಂದ ಇವತ್ತು ಪೈಗಂಬರದು ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ನಾವು. ಇದು ಪೈಗಂಬರ್ ಜಯಂತಿ ಅಂದ್ರೆ ಎಲ್ಲರಿಗೂ ಸೀಮಿತವಾಗಿ ಆಗಿದ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ಸೀಮಿತವಾಗಿದ್ದು ವರ್ಲ್ಡ್ ನಲ್ಲಿ ಇದು ಜಯಂತಿ ಆಚರಿಸ್ತಾರೆ. ನಾವು ಹೇಳುವುದು ಉದ್ದೇಶ ಏನಂದ್ರೆ ಎಲ್ಲರೂ ಮಾರ್ಗದರ್ಶನ ಪೈಗಂಬರ್ ಮಾರ್ಗದರ್ಶನದಿಂದ ನಾವೇನೋ ಬಾಳ್ಬೇಕು ಅಂತ ನಾವೇನ ವಿನಂತಿಸ್ತೀವಿ. ಮತ್ತು ನಾವು ನಮ್ಮ ಕಮಿಟಿದಿಂದ ಹಲವಾರು ನಾವು ಸೇವೆ ಮಾಡಿದ್ದೇವೆ. ಕರೋನಾನಲ್ಲಿ ಮಾಡಿದ್ದೇವೆ. ಇವತ್ತು ನಾವು ಪೈಗಂಬರ್ ಜಯಂತಿ 1500 ವರ್ಷ ಆಯ್ತು. ಆದ್ರೆ ಇವತ್ತು ನಾವು ತಾಳಿಕೋಟಿನಲ್ಲಿ ಆಚರಿಸುತ್ತದ ಇದು 12ನೇ ವರ್ಷ. 12ನೇ ವರ್ಷದಿಂದ ನಾವು 5 ಕಿಲೋ ಸಿಹಿದಿಂದ ಇವತ್ತೇನ 100 ಲೀಟರ್ ದೂಧದಿಂದ ಬಂದಿದ್ದೇವೆ. ಇದು ನಮ್ಮ ಕಮಿಟಿ ಹೆಚ್ಚಾಗಿ ಬೆಳಿಲಾಗುತ್ತದ. ನಾವು ಬಸ್ಸು ತತ್ವದಿಂದ ಮತ್ತೇನ ಪೈಗಂಬರ್ ತತ್ವದಿಂದ ನಾವು ನುಡಿಯನ್ನು ನಡೀಲಾಗುತ್ತೀವಿ. ಕರೋನಾನಲ್ಲಿ ಕೆಲಸ ಮಾಡಿದ್ದೀವಿ. ಹಲವಾರು ಸರ್ಕಾರದವಾಗಲಿ ಮಹಿಳೆಯವರಿಗೆ ಏನು ಇದು ಇಲ್ಲಾರದೆ ಅವ್ರಿಗೆ ಚಿಕಿತ್ಸೆಯನ್ನು ಮಾಡಿದ್ದೀವಿ. ಮತ್ತು ನಾವು ತಾಳಿಕೋಟಿನಲ್ಲಿ ಹಲವಾರು ನಾವು ಸೇವೆ ಇನ್ನೂ ಮಾಡ್ಬೇಕಂತ ನಮ್ಮ ಆಶೆ ಅದ. ನೀವು ಸಾಥ್ ಕೊಡ್ಬೇಕು. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಮತ್ತು ನಮ್ಮ ಮಾಧ್ಯಮದವರು ನಮ್ಗೆ ಭಾಳ ಸಹಾಯ ಮಾಡುತ್ತಿದ್ದಾರೆ. ಅವ್ರ ಮಾರ್ಗದರ್ಶನದಿಂದ ನಾವು ಎಲ್ಲರೂ ಮಾಡ್ತೀವಿ. ನಮ್ಮ ಸುನ್ನಿ ಜಮಾತ್ ಅಂದ್ರೆ ಶ್ರೇಷ್ಠ ಜಮಾತವಾಗಿ ನಾವು ಇದು ಮಾಡ್ತೀವಿ. ಮತ್ತು ನಾವು ತಾಳಿಕೋಟಿನಲ್ಲಿ ಏನ್ರಿ ಹಲವಾರು ಕೆಲಸವನ್ನು ಮಾಡಿದ್ದೀವಿ. ಇನ್ನೂ ನಾವು ಬಡವರಿಗೆ ಸಿರಿ ಹಂಚಿದ್ದೀವಿ. ಮತ್ತು ನಾವು ಇನ್ನೋರನ್ನು ಕೆಲಸ ಏನೋ ಮಾಡ್ಬೇಕಂತ ನಮ್ಮ ದೇವರನ್ನು ನಾವು ನಮ್ಗ ಇದು ಕೊಟ್ರೆ ನಾವು ಆಯುಷ್ ಕೊಟ್ರೆ ಇನ್ನೂ ಮಾಡ್ತೀವಿ. ಹಿಂಗಾಗಿ ನಾವೇನ ಇವತ್ತು ಹೇಳ್ತೀವಿ. ಇವತ್ತ ನಾವೇನ 500 ಮಂದಿದು ನಾವೇನ ಸಿಹಿ ವಿತರಣೆ ಮಾಡಾಕತ್ತೀವಿ. ಹಲವಾರು ಓಣಿನಲ್ಲೇನು ಮಾಡಾಕತ್ತಾರೋ ನಮ್ಮ ಯುವಕರು, ಅವ್ರಿಗೂ ಧನ್ಯವಾದಗಳು. ಮೊದಲ ಕತ್ರಿ ಬಜಾರ್ನಲ್ಲಿ ಒಂದೇ ನಾವು ಮಾಡ್ತಿದ್ದೀವಿ. 5 kg ನಾವು ಸಿಹಿ ಚಾಲು ಮಾಡಿದ್ದೀವಿ. ಈಗ 100 ಲೀಟರ್ ದೂದ್ ಕುರ್ಮಾದಿಂದ ಮತ್ತು ನಮ್ಮ ಯುವಕರನ್ನು ಒಂದು ಜಾಗೃತಿ ಮೂಡಿದೆ. ಯಾಕಪ್ಪ ಅಂದ್ರೆ ನಮ್ಮ ಜಮಾತವನ್ನು ನಮ್ಮ ಹಸೀಂಪೀರ್ ತನ್ವೀರ್ ಹಸೀಂಪೀರ್ ಮಾರ್ಗದರ್ಶನದಿಂದ ನಾವು ನಡೀಲಾಗುತ್ತೀವಿ. ನಮ್ಮ ಪೈಗಂಬರ ಬಸವಣ್ಣ ತತ್ವದಿಂದ ನಾವು ನಡೀಲಾಗುತ್ತೀವಿ. ಹಿಂಗಾಗಿ ನಾವೇನು ಎಲ್ಲರೂ ತಾಳಿಕೋಟಿ ಸಾರ್ವಜನಿಕದಿಂದ ನಾವು ಕೆಲಸ ಮಾಡ್ಲಾಗತ್ತೀವಿ. ಇನ್ನು ನಮ್ಗೆ ಭಗವಂತ ಏನೋ ಶಕ್ತಿ ಕೊಟ್ರೆ ನಾವು ಹಲವಾರು ನಾವು ಸೇವೆಯನ್ನು ಮಾಡ್ಲಿಕ್ಕೆ ಸಿದ್ಧ ಇದೀವಿ ಅಂತ ನಾವು